ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಮುಂಬರುವ 3 ದಿನ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಪಿ ಎಂಬುವ ಅಕ್ಷರದಿಂದ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಯನ್ನಾದರೂ ನೀವು ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಬನ್ನಿ, ತುಲಾ ರಾಶಿಯವರ ಜೀವನದಲ್ಲಿ ಮುಂಬರುವ 3 ದಿನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ತುಲಾ ರಾಶಿಯವರೇ, ಮುಂಬರುವ 3 ದಿನ ಜುಲೈ 19, 20 ಮತ್ತು 21ನೇ ತಾರೀಕು, ಈ 3 ದಿನ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಅನುಭವಿಸಿರ್ತಕ್ಕಂತಹ ಕಷ್ಟಗಳೆಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಹೌದು, ಕುಟುಂಬ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗುವುದರ ಮೂಲಕ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಅಡೆತಡೆ ಸಮಸ್ಯೆಗಳು ಸಹ ದೂರ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇಷ್ಟು ದಿನ ನೀವು ಪಟ್ಟಂತಹ ನೋವಿಗೆ, ಕಣ್ಣೀರಿಟ್ಟಿರ್ತಕ್ಕಂಥ ಕ್ಷಣಗಳನ್ನು ಸಹ ದೂರ ಆಗಿ ಸಂತೋಷದ ಕ್ಷಣಗಳನ್ನು ನೀವು ಕಾಣಬಹುದಾಗಿರುತ್ತೆ. ನಂತರ ಪಿ ಎಂಬುವ ಅಕ್ಷರದಿಂದ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆಯಾದರೆ ಆಗಲಿದೆ. ಹೌದು, ಪಿ ಎಂಬುವ ಅಕ್ಷರ ಅದು ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು ಅಥವಾ ಒಂದು ಸ್ಥಳದ ಹೆಸರು ಆಗಿರಬಹುದಾಗಿರುತ್ತೆ. ಹೌದು, ಇದರಿಂದ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಗಮನಿಸಬಹುದಾಗಿರುತ್ತೆ ಮುಂಬರುವ ಈ 3 ದಿನಗಳಂದು. ಹೌದು, ಇದು ದೇವರು ಕೊಟ್ಟಂತಹ ಎಚ್ಚರಿಕೆಯಾಗಿರುತ್ತೆ. ಹೌದು, ಲಕ್ಷ್ಮೀ ದೇವರ ಅನುಗ್ರಹ ಆದರೆ ಈಗ ತುಲಾ ರಾಶಿಯವರ ಜೀವನದಲ್ಲಿ ಮುಂಬರುವ 3 ಅದೃಷ್ಟದ ದಿನಗಳಂದು ನಿಮ್ಮ ಮೇಲೆ ಇರಲಿದೆ ಅಂತ ಹೇಳಿ ಸಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ 3 ದಿನದಲ್ಲಿ ಆಗ್ತಕ್ಕಂತಹ ಪವಾಡಗಳು, ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬೇಡಿ. ಹೌದು, ತುಲಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆ, ಸಹೋದ್ಯೋಗಿಗಳಿಗೆ, ನಿಮ್ಮ ಕುಟುಂಬದಸ್ಥರಿಗೆ ನೀವು ಹಂಚಿಕೊಳ್ತೀರಾ. ಹಾಗಾಗಿ ಈ ಅದೃಷ್ಟವಂತ 3 ದಿನದಲ್ಲಿ ನಡೀತಕ್ಕಂತಹ ಪವಾಡವನ್ನು, ಅದೃಷ್ಟವಂತ ವಿಷಯಗಳನ್ನು ನೀವು ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದಾಗಿರುತ್ತೆ. ಇದನ್ನು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ನಿಮ್ಮ ಜೀವನಕ್ಕೆ. ಹೌದು, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇರ್ತಕ್ಕಂತಹ ಎಲ್ಲ ಕಷ್ಟಗಳನ್ನು ಈಗ ದೇವರು ದೂರ ಮಾಡಲಿದ್ದಾರೆ. ಹೌದು, ನಿಮ್ಮ ಮನಸ್ಸು ಎಂಥದ್ದು ಅಂತ ನಾವು ತಿಳ್ಕೊಳೋದಾದರೆ, ತುಲಾ ರಾಶಿಯವರು ನಿಮ್ಮ ಒಳಗಡೆ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವನ್ನು ನಿಮ್ಮ ಮನಸ್ಸಿನ ಒಳಗಡೆ ಇಟ್ಕೊಂಡಿದ್ರೂ ಸಹ ಹೊರ ಜಗತ್ತಿಗೆ ನೀವು ತುಂಬ ಚೆನ್ನಾಗಿರ್ತೀರಾ, ನಗುನಗುತ್ತಾ ಕಾಣ್ತಕ್ಕಂತಹ ಸ್ವಭಾವ ನಿಮ್ಮದು. ನಿಮ್ಮ ಉದ್ದೇಶ ಏನು ಅಂತಂದರೆ, ನಿಮ್ಮೊಳಗೆ ಇರ್ತಕ್ಕಂತಹ ನೋವನ್ನು ಬೇರೆಯವರಿಗೆ ಹೇಳಿಕೊಂಡು ಅವರನ್ನು ದುಃಖಿತರನ್ನಾಗಿ ಮಾಡಿಸ್ತಕ್ಕಂಥದ್ದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ನಿಮ್ಮೊಳಗಡೆ ಎಷ್ಟೇ ನೋವಿದ್ರೂ ಸಹ ಅದನ್ನು ನಿಮ್ಮೊಳಗಡೆನೇ ಇರಿಸ್ಕೊತೀರಾ. ಅಷ್ಟು ಮೃದು ಮನಸ್ಸು ನಿಮ್ಮದಾಗಿರುತ್ತೆ. ಹೌದು, ಬೇರೆಯವರಿಗೆ ಕಷ್ಟ ಅಂತ ಹೇಳಿ ಕೇಳಿದರೆ ನಿಮ್ಮೊಳಗಡೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಸಹಾಯವನ್ನು ಮಾಡಬೇಕು ಎನ್ನುವ ಆತುರತೆ ನಿಮ್ಮ ಒಳಮನಸ್ಸೇ ಹೇಳ್ತಿರುತ್ತೆ. ಅವ್ರಿಗೆ ಸಹಾಯವನ್ನು ಮಾಡಬೇಕು ಎಂಬುವ ಸೂಚನೆಯನ್ನು ನೀಡ್ತಿರುತ್ತೆ. ಹಾಗಾಗಿ ನಿಮ್ಮೊಳಗೆ ಎಷ್ಟೇ ನೋವಿದ್ರೂ ಸಹ ಬೇರೆಯವರ ಮುಂದೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ನಿಮ್ಮ ಕಷ್ಟಗಳನ್ನು ಬೇರೆಯವ್ರ ಜೊತೆಗೆ ಹಂಚಿಕೊಳ್ಳದೆ ಇರ್ತಕ್ಕಂಥವರ ಒಂದು ಒಳ್ಳೆಯ ಸ್ವಭಾವ ಆದರೆ ನಿಮಗೆ ಇರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ಹೌದು, ನಿಮಗೆ ಈಗ ದೇವರ ಆಶೀರ್ವಾದ ಆದರೆ ಸಿಗಲಿದೆ. ಹೌದು, ಸಾಕ್ಷಾತ್ ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಮುಂಬರುವ ಅದೃಷ್ಟ 3 ದಿನಗಳಂದು. ಹೌದು, ಇಷ್ಟು ದಿನ ಸಹಾಯ ಅಂತ ಯಾರಾದರೂ ಬಂದರೆ ಅವರಿಗೆ ಹಿಂದೆ ಮುಂದೆ ನೋಡ್ದಿರ ಸಹಾಯವನ್ನು ಮಾಡಿದ್ದೀರಾ. ಹೌದು, ನಿಮ್ಮ ಬಳಿ ಇರ್ತಕ್ಕಂತಹ ಎಲ್ಲ ಸರ್ವಸ್ವವನ್ನು ಸಹ ಅವರಿಗೆ ಧಾರೆ ಹರಿಸಿದ್ದೀರಾ. ಆದರೆ ನಿಮ್ಮ ಮೂಲಕ ಸಹಾಯವನ್ನು ಪಡೆದು ಈಗ ಅವರು ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ದೂರ ಇಟ್ಟಿದ್ದಾರೆ. ನಿಮ್ಮ ಬಳಿ ಸಹಾಯವನ್ನು ಪಡೆದು ನಿಮ್ಮ ಸಹಾಯ ಇನ್ನು ಮುಂದೆ ಬೇಡ ಎಂದು ನಿಮ್ಮನ್ನು ಈಗ ದೂರ ಇಟ್ಟಿದ್ದಾರೆ. ಈ ವಿಚಾರವನ್ನು ನೀವು ತುಂಬ ಬಾರಿ ಯೋಚನೆ ಮಾಡಿದ್ದೀರಾ. ಅದೇ ರೀತಿ ಒಂಟಿಯಾಗಿದ್ದಾಗ ದುಃಖಿತರಾಗಿದ್ದೀರಾ. ಆದರೆ ತುಲಾ ರಾಶಿಯವರೇ, ಮುಂಬರುವ ಅದೃಷ್ಟ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವುದರ ಮೂಲಕ ಭಾರಿ ಧನಲಾಭ ಪ್ರಾಪ್ತಿಯಾಗುವ ಯೋಗನೂ ಸಹ ಇರ್ತಕ್ಕಂಥದ್ದು. ಹೌದು, ತುಲಾ ರಾಶಿಯವರ ಜೀವನದಲ್ಲಿ ನೀವು ಯಾರಿಗೆ ಹೆಚ್ಚು ಸಹಾಯವನ್ನು ಮಾಡಿದ್ರು, ಯಾರನ್ನು ಅತಿಯಾಗಿ ನಂಬಿದ್ರು ಅವರಿಂದನೇ ಸಹ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ಹಾಗಾಗಿ ಇನ್ನು ಮುಂದಿನ ದಿನದಲ್ಲಿ ಯಾರಾದರೂ ಸಹಾಯಕ್ಕೆ ಕೇಳಿಕೊಂಡು ಬಂದರೆ ಅವರ ಹಿಂದಿನ ಸ್ವಾರ್ಥದ ಬುದ್ಧಿಯನ್ನು ನೀವು ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಬೇಕಾಗಿರುತ್ತೆ. ಹೌದು, ಅವರಿಗೆ ನಿಜವಾಗ್ಲೂ ಅರಿವಿದೆಯೋ ಇಲ್ವೋ
ಎಂಬುವ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ಹಣದ ಸಹಾಯವನ್ನು ಮಾಡಬೇಕಂತಂದ್ರೆ ನಿಮ್ಮ ಬಳಿ ಹಣ ಇಲ್ಲ ಅಂತಂದ್ರೂ ಬೇರೆಯವರ ಬಳಿ ಹಣ ತಂದು ಸಹಾಯವನ್ನು ಮಾಡ್ತಕ್ಕಂತಹ ಒಳ್ಳೆಯ ಮನಸ್ಸು ಹೊಂದಿದ್ರಿ. ಆದರೆ ಸಹಾಯವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಈಗ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಇದನ್ನು ನೀವು ತುಂಬ ಬಾರಿ ಗಮನಿಸಿದ್ದೀರಿ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹೌದು, ನೀವಿಷ್ಟು ದಿನ ದುಃಖಿತರಾಗಿದ್ದೀರಿ, ಆದರೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟದ ದಿನಗಳಾದರೆ ಇರ್ತಕ್ಕಂಥದ್ದು. ಹೌದು, ಶತ್ರುಗಳ ಸಂಖ್ಯೆನೂ ಸಹ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಆದಷ್ಟು ಶತ್ರುಗಳಿಂದ ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ ತುಲಾ ರಾಶಿಯವರಿಗೆ. ಹೌದು, ದೇವರ ಆಶೀರ್ವಾದ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಅದೇ ರೀತಿ ಮುಂಬರುವ ಈ 3 ಅದೃಷ್ಟವಂತ ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗಲಿದೆ. ಹೌದು, ಇಷ್ಟು ದಿನ ನಿಮ್ಮ ಮುಂದೆ ಚೆನ್ನಾಗಿ ಮಾತನಾಡಿ ನಿಮ್ಮ ಒಟ್ಟಿಗೇನೆ ಸಹ ಊಟ ಮಾಡ್ತಾ ಇರ್ತಕ್ಕಂಥವರು ನಿಮ್ಮ ಹಿಂದೆ ಎಷ್ಟು ಅವಮಾನದ ಮಾತುಗಳನ್ನು ಆಡಿದ್ರು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಇದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗ್ತಕ್ಕಂಥದ್ದು. ದೇವರ ಕೃಪೆ ಆದರೆ ನಿಮ್ಮ ಮೇಲೆ ಇರಲಿದೆ. ಈ ಸಮಯದಲ್ಲಿ ಮುಂಬರುವ ಈ ಅದೃಷ್ಟವಂತ ದಿನಗಳಲ್ಲಿ ಧೈರ್ಯದಿಂದ ನೀವು ಮುನ್ನಡೆಯನ್ನು ಸಾಗಿಸಬಹುದಾಗಿರುತ್ತೆ. ಹೌದು, ಯಾವುದೇ ಒಂದು ಯೋಜನೆಯಲ್ಲಿ ನೀವು ಹಣದ ಹೂಡಿಕೆಯನ್ನು ಮಾಡ್ತಿದ್ರ ಅಂತಂದರೆ ಯಾವುದಾದ್ರೂ ಒಂದು ಹೊಸ ವ್ಯಾಪಾರಕ್ಕೆ ನೀವು ಮುನ್ನಡೆಯನ್ನು ಸಾಧಿಸಬೇಕು ಅಂತಿದ್ರೆ ಈಗ ಧೈರ್ಯದಿಂದ ನೀವು ಮುನ್ನಡೆಯಬಹುದಾಗಿರುತ್ತೆ ಅದೃಷ್ಟವಂತ 3 ದಿನಗಳಲ್ಲಿ. ಹೌದು, ನಿಮ್ಮೊಳಗೆ ಹೊಸ ಸಾಹಸವನ್ನು ಮಾಡ್ತಕ್ಕಂತಹ ಆತ್ಮವಿಶ್ವಾಸ, ಧೈರ್ಯ ಆದರೆ ಹೆಚ್ಚಾಗ್ತಕ್ಕಂಥದ್ದು ಈ ಸಮಯದಲ್ಲಿ. ಅದೇ ರೀತಿ ನಿಮ್ಮ ಅದೃಷ್ಟದ ದಿನಗಳು ಶುರುವಾಗಿದೆ ಎಂಬುವ ಸೂಚನೆ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ನಿಮಗೆ ದೈವಿಕ ಕನಸುಗಳಾದರೆ ಬರ್ತಕ್ಕಂಥದ್ದು. ಹೌದು, ದೈವಿಕ ಕನಸುಗಳಾದರೆ ನೀವು ಕಾಣ್ತಿರೋ ಕನಸಿನಲ್ಲಿ ಅದೇ ರೀತಿ ದೇವರ ಹಾಡುಗಳು ಪದೇ ಪದೇ ಕೇಳ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಗಂಟೆಯ ನಾದ ಆದರೆ ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು, ಈ ರೀತಿ ದೈವಿಕ ಸಂದೇಶ ಆದರೆ ನಿಮಗೆ ಸಿಗುತ್ತೆ. ಅದ್ರ ಮೂಲಕ ನೀವೇ ಅರ್ಥ ಮಾಡ್ಕೊಳ್ಳಬೇಕಾಗಿರುತ್ತೆ ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಮಯ ಶುರುವಾಗಿದೆ ಅಂತ ಹೇಳಿ ಅರ್ಥ. ಇಷ್ಟು ದಿನ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳಿಗೆ ಚುರುಕುತನ ಶುರುವಾಗುತ್ತೆ. ಕೆಲಸದಲ್ಲಿ ಇದೀಗ ಪೂರ್ಣತೆಯನ್ನು ನೀವು ಕಾಣಬಹುದಾಗಿರುತ್ತೆ. ಹೊಸ ಹೊಸ ಅವಕಾಶಗಳು ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಜೀವನದಲ್ಲಿ ಭಾರಿ ಯಶಸ್ಸನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಇಷ್ಟು ದಿನ ಕುಟುಂಬದ ಜೀವನದಲ್ಲಿ, ನಂತರ ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಅಡೆತಡೆಗಳು ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಆದಷ್ಟು ಆತುರದಿಂದ ನಿರ್ಧಾರವನ್ನು ತಗೊಳ್ಳಬೇಡಿ ಈ ಸಮಯದಲ್ಲಿ. ನಂತರ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ನೀವು ಸಹಾಯವನ್ನು ಪಡ್ಕೊಳ್ತೀರಾ. ಹೌದು, ನೀವು ಯಾರಿಗೂ ಸಹ ಸಹಾಯವನ್ನು ಮಾಡಿ ಅಂತ ಕೇಳೋದಿಲ್ಲ, ಆದರೂ ಸಹ ತಾನಾಗಿಯೇ ನಿಮ್ಮ ಬಳಿಗೆ ಬಂದು ನಿಮ್ಮ ಸಹಾಯವನ್ನು ಅರ್ಥ ಮಾಡಿಕೊಂಡು, ಅಂತಂದರೆ ನಿಮಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಸಹಾಯವನ್ನು ಮಾಡ್ತಕ್ಕಂತಹ ಒಬ್ಬ ಅಪರಿಚಿತ ವ್ಯಕ್ತಿ ಆದರೆ ಬರ್ತಾರೆ. ಅದೇ ರೀತಿ ಪಿ ಅಕ್ಷರ, ಅದು ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ಸ್ಥಳದ ಹೆಸರಾಗಿರ್ಬೋದು, ಅಥವಾ ನಿಮ್ಮ ಉದ್ಯೋಗದ ಹೆಸರು. ಈ ರೀತಿ ಪಿ ಅಕ್ಷರದಿಂದ ನಿಮಗೆ ಈ ಅದೃಷ್ಟವಂತ 3 ದಿನದಲ್ಲಿ ಭಾರಿ ಗೌರವ ಆದರೆ ತಂದು ಕೊಡ್ತಕ್ಕಂಥದ್ದು. ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಾ. ಹೊಸ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಸುವರ್ಣ ಅವಕಾಶಗಳಾದರೆ ನಿಮ್ಮದಾಗಲಿದೆ. ಸಕಾರಾತ್ಮಕ ಬದಲಾವಣೆಯನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಅದೇ ರೀತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆದರೆ ಬರ್ತಾರೆ. ಆ ವ್ಯಕ್ತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುತ್ತೆ. ಪ್ರಾರಂಭಿಕವಾಗಿ ನೀವು ಆ ವ್ಯಕ್ತಿಯನ್ನು ಅನುಮಾನಿಸಿದರೂ ಸಹ ಮುಂಬರುವ ದಿನಗಳಲ್ಲಿ ಆ ವ್ಯಕ್ತಿಯಿಂದ ಭಾರಿ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಹೌದು, ನಿಮ್ಮ ಒಳಮನಸ್ಸನ್ನೇ ನಂಬಿ ಈ ಸಮಯದಲ್ಲಿ ಹೊಸ ಮಾರ್ಗದರ್ಶನವನ್ನಾದರೆ ನೀಡ್ತಾರೆ ಆ ವ್ಯಕ್ತಿ. ಆ ಮಾರ್ಗದರ್ಶನದಲ್ಲಿ ಹೋದರೆ ನಿಮ್ಮ ಗುರಿಯನ್ನು ನೀವು ಅತಿ ಬೇಗನೆ ತಲುಪಬಹುದಾಗಿರುತ್ತೆ. ಹೌದು, ಸಂದೇಶಗಳನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ತುಲಾ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು. ಅದೇ ರೀತಿ ಶತ್ರುಗಳಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅನಗತ್ಯವಾಗಿ ವಾದ ಮಾಡೋದು ಈ ಸಮಯದಲ್ಲಿ ಬೇಡ ಆಗಿರುತ್ತೆ. ನಿಮ್ಮ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬದಲಾಗ್ತಕ್ಕಂಥದ್ದು. ಬೇರೆಯವರ ಬಗ್ಗೆ ಯೋಚನೆ ಮಾಡೋದಿಲ್ಲ ಈ ಸಮಯದಲ್ಲಿ, ಅದರಷ್ಟು ನಿಯಂತ್ರಣ ಮಾಡಿ. ಹೌದು, ಹಳೆಯ ನೆನಪುಗಳು ಬರುವ ಸಾಧ್ಯತೆ ಇರುತ್ತೆ, ಆದರೆ ಆ ಒಂದು ನೆನಪಿನಿಂದ ನೀವು ಕಲಿತಿರ್ತಕ್ಕಂತಹ ಪಾಠವನ್ನು ಮುಂಬರುವ ಜೀವನದಲ್ಲಿ ನೀವು ಅಳವಡಿಕೆ ಮಾಡಿಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇದು
ತುಲಾ ರಾಶಿಯವರ ಮುಂಬರುವ ಅದೃಷ್ಟವಂತ 3 ದಿನಗಳ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.